ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಸ್ವಲ್ಪನೂ ಕಹಿ ಇಲ್ದಂಗೆ ಯಾವ ರೀತಿ ಮಾಡೋದು ಅಂತ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನುಗ್ಗೆ ಸೊಪ್ಪು ತಿನ್ನೋದ್ರಿಂದ. ವರ್ಷದಲ್ಲಿ 2 ಬಾರಿನಾದರೂ ನುಗ್ಗೆ ಸೊಪ್ಪನ್ನು ತಿನ್ನಬೇಕಂತೆ. ನೋಡಿ, ಒಂದು ಪಾತ್ರೆಯಲ್ಲಿ ನುಗ್ಗೆ ಸೊಪ್ಪು ತೊಳೆದು ಇಟ್ಟಿದ್ದೀನಿ. 5 ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ರುಚಿಗೆ. ನೀರೇನು ಹಾಕೋದು ಬೇಡ, ಸೊಪ್ಪಲ್ಲಿರೋ ನೀರಿನಂಶದಲ್ಲೇ ಬೇಯುತ್ತೆ. ಸಿಮ್ಮಲ್ಲಿಟ್ಟರೆ ಸಾಕು, ಜಾಸ್ತಿ ಏನು ಉರಿ ಇಡೋದು ಬೇಡ. ಸ್ವಲ್ಪ ಈ ಥರ ಒಂದು ಅರ್ಧ ಬೆಂದರೆ ಸಾಕಾಗುತ್ತೆ. ಸ್ವಲ್ಪ ಉಪ್ಪು ಹಾಕಿಟ್ರೆ ಈಗ ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ತಟ್ಟೆ ಮುಚ್ಚಿಬಿಟ್ರೆ ಆ ಹಬೆನಲ್ಲೇ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ನೀರು ಹಾಕಿಲ್ಲ, ಏನಿಲ್ಲ. ಉರಿನೂ ಜಾಸ್ತಿ ಇಡಬಾರ್ದು. ಈಗ ಆಗಿದೆ ನೋಡಿ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಈಗ ಅದಕ್ಕೆ ಸ್ವಲ್ಪ ಸಾಸಿವೆ, ಈಗ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ 1 ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಜಾಸ್ತಿನೂ ಹಾಕ್ಕೊಳ್ಬೋದು, ಇನ್ನೂ ರುಚಿ ಇರುತ್ತೆ. ನಾನು 1 ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ಒಣಮೆಣಸಿನ್ಕಾಯಿ 3 ಹಾಕ್ತಾಯಿದ್ದೀನಿ. ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಬೇಕು. ಸ್ವಲ್ಪ ಕರಿಬೇವು ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕಲರು ನೋಡಿ ಬಣ್ಣ ಚೇಂಜ್ ಆಗಿದೆ. ಈಗ ಇದಕ್ಕೆ ಬೇಯಿಸಿರೋಂಥ ನುಗ್ಗೆ ಸೊಪ್ಪು, ಇದೇನು ನಾನು ರಸ ತೆಗೆದಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಇದರಲ್ಲಿ 2 ಥರ ನುಗ್ಗೆ ಬರುತ್ತೆ, ಬಿಳಿ ನುಗ್ಗೆ ಮತ್ತು ಕಪ್ಪು ನುಗ್ಗೆ ಅಂತ. ಇದು ಬಿಳಿ ನುಗ್ಗೆ, ಒಂಚೂರು ಕಹಿ ಬರಲ್ಲ. ಕಪ್ಪು ನುಗ್ಗೆ ನಾನು ಹಾಕ್ತೀವಿ ಅಂದರೆ ಸ್ವಲ್ಪ ರಸ ತೆಗೆದ್ಬಿಟ್ಟು ಹಾಕಿ. ನೋಡಿ, ಹೆಸ್ರು ಕಾಳು ಬೇಯಿಸ್ಕೊಂಡು ಇಟ್ಕೊಂಡಿರೋಂಥದ್ದು ಕುಕ್ಕರ್ಗೆ ಹಾಕಿ 2 ವಿಷಲ್ ಕೂಗಿಸಿದ್ರೆ ನೋಡಿ ಈ ಥರ ಸ್ವಲ್ಪ ಮೆತ್ತಗಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಪಲ್ಯ ತಿನ್ನೋದಕ್ಕೆ. ಊಟದ ಜೊತೆ ನೆಂಚ್ಕೊಳ್ಳೋಕ್ಕೂ ಅಷ್ಟೇ. ನೀವು ಹೆಸ್ರು ಕಾಳು ಹಾಕೋದ್ರಿಂದ ನುಗ್ಗೆ ಸೊಪ್ಪು ತುಂಬ ಉಷ್ಣ, ಅದು ಹೀಟಾಗುತ್ತೆ. ಅದರಿಂದ ಅದು ಈಕ್ವಲ್ ಆಗುತ್ತೆ ಹೆಸ್ರು ಕಾಳು ಹಾಕೋದ್ರಿಂದ. ಆಮೇಲೆ ಕಹಿನೂ ಒಂದು ಚೂರು ಕಹಿ ಬರಲ್ಲ. ಈಗ ಸ್ವಲ್ಪ ಉಪ್ಪು, ಆಗಲೇ ನುಗ್ಗೆ ಸೊಪ್ಪು ಹಾಕಿದ್ದೀವಿ ನೋಡಿ. ಈ ಥರ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಈ ಥರ ಫ್ರೈ ಮಾಡಿದ್ರೆ ಸ್ವಲ್ಪ ನೀರಿನಂಶ ಏನಾದರೂ ಇದ್ದರೆ ಸೊಪ್ಪಲ್ಲಿ ಎಲ್ಲ ಡ್ರೈ ಆಗುತ್ತೆ. ಆಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನುಗ್ಗೆ ಸೊಪ್ಪು ಬಳಸೋದ್ರಿಂದ. ನೋಡಿ, ಕಾಯಿ ತುರಿ ಸ್ವಲ್ಪ, ಕಾಯಿ ತುರಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಒಂಥರ ಸ್ವೀಟ್ ಥರ ಆಗಿಬಿಡುತ್ತೆ. ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟ್ಗೆ ಚೆನ್ನಾಗಿರುತ್ತೆ ನೋಡಿ. ಸಿಮ್ಮಲ್ಲಿ ಇಟ್ಕೊಂಡು ಈ ಥರ 1-2 ನಿಮಿಷ ಈ ಥರ ಕೈ ಆಡಿಸಿದ್ರೆ ಚೆನ್ನಾಗಿ ಡ್ರೈ ಆಗುತ್ತೆ. ತಿನ್ನೋಕ್ಕಂತೂ ತುಂಬಾ ಟೇಸ್ಟಿ ಇರುತ್ತೆ. ಊಟದ ಜೊತೆ ನೆಂಚ್ಕೊಳ್ಳೋದಕ್ಕೆ ನೋಡಿ ರೆಡಿಯಾಗಿದೆ. ಇದೇನು ರಸ ಏನು ತೆಗಿಯೋಂಗಿಲ್ಲ, ಬಿಳಿ ನುಗ್ಗೆ ನೋಡಿ. ಒಂದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ನುಗ್ಗೆ ಸೊಪ್ಪಿನ ಪಲ್ಯ ಅಂತ ಯಾರೂ ಹೇಳಲ್ಲ, ಅಷ್ಟು ರುಚಿ ಇರುತ್ತೆ. ಒಂದು ಸ್ವಲ್ಪನೂ ಕಹಿ ಬರಲ್ಲ. ನೀವು ಹೆಸ್ರು ಕಾಳು ಹಾಕಿದ್ರೆ ಕಹಿ ಒಂಚೂರು ಇರಲ್ಲ ನೋಡಿ. ರೆಡಿಯಾಗಿದೆ. ತುಂಬ ಟೇಸ್ಟ್ ಇದೆ, ಆರೋಗ್ಯಕ್ಕೂ ಒಳ್ಳೆಯದು. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.